ಹಾಯ್ ಫ್ರೆಂಡ್ಸ್, MRL ಸ್ಟಡಿ ಸ್ಟುಡಿಯೋ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ನಾನು 2024 ಸಮಾಜ ವಿಜ್ಞಾನ ಹೊಸ ಪಠ್ಯಕ್ರಮಕ್ಕೆ ಅನುಗುಣವಾಗಿ ತರಗತಿಗಳನ್ನು ಮಾಡ್ತಾ ಇದ್ದೀನಿ. ಇವತ್ತಿನ ಅಧ್ಯಾಯ 4ನೇ ಅಧ್ಯಾಯ ವೇದ ಕಾಲದ ಸಂಸ್ಕೃತಿ. ಇವಾಗಲೇ ನಾನು 2 ತರಗತಿಗಳನ್ನು ಮಾಡಿದ್ದೀನಿ. 3ನೇ ತರಗತಿ ಏನಿದೆ ನಮ್ಮ ರಾಜ್ಯ ಕರ್ನಾಟಕದ ಬಗ್ಗೆ, ಅಂದರೆ 4 ಡಿವಿಷನ್ ಬಗ್ಗೆ ಇದೆ. ಅದು ಅಷ್ಟೇನು ಇಂಪಾರ್ಟೆಂಟ್ ಇಲ್ಲ, ಆದರೆ ಇಂಪಾರ್ಟೆಂಟ್ ಇಲ್ಲ ಅಂತೇನೇನು ಬಿಡೋದಿಲ್ಲ. ಆದರೆ ನೆಕ್ಸ್ಟ್ ಇವೆಲ್ಲ ಟಾಪಿಕ್ಗಳು ಮುಗಿದ ಮೇಲೆ ಆಮೇಲೆ ಅದು ಲಾಸ್ಟಿಗೆ ಮಾಡೋಣ. ಅದಕ್ಕೋಸ್ಕರ ಇವತ್ತು ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಆ ಅಧ್ಯಾಯ ಬಿಟ್ಟು 4ನೇ ಅಧ್ಯಾಯವಾದಂತಹ ವೇದ ಕಾಲದ ಸಂಸ್ಕೃತಿ, ಇದ್ರ ಬಗ್ಗೆ ಏನು ಮಾಡೋಣ ಅಂದರೆ ಇವತ್ತಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಇದು ನಮ್ಮ GPSTR ಎಕ್ಸಾಮ್ಗೆ ತುಂಬ ಯೂಸ್ಫುಲ್ ಆಗುತ್ತೆ. GPSTR, HSTR, TET ಹೀಗೆ ಎಲ್ಲ ಎಕ್ಸಾಮ್ಗಳಿಗೂ ಏನಾಗುತ್ತೆ ಅಂದರೆ ಈ ಒಂದು ತರಗತಿ ಹೆಲ್ಪ್ಫುಲ್ ಆಗುತ್ತೆ. ಇವಾಗ ನಾವು ವೇದ ಕಾಲದ ಸಂಸ್ಕೃತಿ ಇದ್ರ ಬಗ್ಗೆ ತಿಳಿದುಕೊಳ್ಳೋಣ. ಈ ಅಧ್ಯಾಯದಲ್ಲಿ ವೇದಗಳನ್ನು ಪರಿಚಯಿಸಲಾಗಿದೆ. ಒಟ್ಟು ವೇದಗಳು ಎಷ್ಟು? 4 ವೇದಗಳು ಕಂಡುಬರ್ತವೆ. ಋಗ್ವೇದ, ಯಜುರ್ವೇದ, ಅಥರ್ವಣ ವೇದ, ಸಾಮವೇದ ಅಂಥೇಳಿ 4 ವೇದಗಳು ಇದ್ದಾವೆ. ಅದ್ರ ಬಗ್ಗೆ ಕುರಿತು ಈ ಒಂದು ಪಾಠದಲ್ಲಿ ಪರಿಚಯಿಸಲಾಗಿದೆ ಅಂತೆ. ಪೂರ್ವ ವೇದಕಾಲದ ಮತ್ತು ಉತ್ತರ ವೇದಕಾಲದ ಸಮಾಜ, ಆರ್ಥಿಕ ಸ್ಥಿತಿಗತಿ, ರಾಜಕೀಯ, ಧಾರ್ಮಿಕ ವ್ಯವಸ್ಥೆಯಲ್ಲಿನ ವ್ಯತ್ಯಾಸಗಳು, ಇವೆಲ್ಲ ಅಂಶಗಳ ಬಗ್ಗೆ ಏನಾಗಿದೆ ಅಂದರೆ ಈ ಒಂದು ಪಾಠದಲ್ಲಿ ತಿಳಿಸಲಾಗಿದೆ. ಇವು ಸಾಮರ್ಥ್ಯಗಳು ಕೊಟ್ಟಿದ್ದಾರೆ, ಏನು ಬೇಡ ನಮಗೆ. ಮಧ್ಯ ಏಷ್ಯಾ ಮೂಲದ ಆರ್ಯ ಜನಾಂಗದ ಆಗಮನದೊಂದಿಗೆ ಭಾರತದಲ್ಲಿ ಏನಾಯ್ತಂದರೆ ಹೊಸ ಸಂಸ್ಕೃತಿ ಏನಾಯಿತು, ಸೃಷ್ಟಿಯಾಯಿತು ಅಥವಾ ಆರಂಭವಾಯಿತು ಅಂಥೇಳಿ ಹೇಳ್ಬೋದು. ಯಾರಿಂದ ಆಗಮವಾಯಿತು ಅಂದರೆ ಇದು ಆರ್ಯ ಜನಾಂಗದಿಂದ ಏನಾಯಿತು, ಒಂದು ಹೊಸ ಸಂಸ್ಕೃತಿ ಭಾರತಕ್ಕೆ ಪ್ರಾರಂಭವಾಯಿತು. ಅದನ್ನು ವೇದ ಕಾಲದ ಸಂಸ್ಕೃತಿ ಅಂತೇಳಿ ಕರಿತೀವಿ. ಏಕೆಂದರೆ ವೇದ ಕಾಲದಲ್ಲಿಯೇ ಅದು ನಿರ್ಮಾಣವಾದ್ದರಿಂದ ಅದಕ್ಕೆ ವೇದ ಕಾಲದ ಸಂಸ್ಕೃತಿ ಅಂತೇಳಿ ಕರಿತೀವಿ. ಸಂಸ್ಕೃತಿಯು ಮೊದಲು ಸರಸ್ವತಿ ನದಿ ಬಯಲಿನಲ್ಲಿ, ನಂತರ ಗಂಗಾ ನದಿ ಬಯಲಿನಲ್ಲಿ ತಲೆ ಎತ್ತಿತ್ತು. ಈ ವೇದ ಕಾಲದ ಸಂಸ್ಕೃತಿ ಮೊದಲು ಎಲ್ಲಿ ಕಾಣಿಸ್ಕೊಂಡಿತ್ತು ಅಂದರೆ ಸರಸ್ವತಿ ನದಿ ಬಯಲಿನಲ್ಲಿ, ಆಮೇಲೆ ಗಂಗಾ ನದಿ ಬಯಲಿನಲ್ಲಿ ಕಾಣಿಸ್ಕೊಳ್ತಿದ್ದೆ. ವೇದ ಸಾಹಿತ್ಯ ರೂಪುಗೊಂಡ ಕಾಲವನ್ನು ಏನಂತ ಕರಿತೀವಿ ನಾವು? ವೇದ ಕಾಲ ಅಂತೇಳಿ ಕರಿತೀವಿ. ಹಾಗಾದರೆ ವೇದ ಅಂದರೆ ಏನು? ವೇದ ಅಂದರೆ ಏನಂದರೆ ವೇದ ಅಂದರೆ ಜ್ಞಾನ ಅಂತ ಅರ್ಥ. ಇದು ಕೇಳ್ಬೋದು MCQ ಅಲ್ಲಿ, ವೇದ ಅಂದರೆ ಏನಂತೇಳಿ. ಅವಾಗ ನಾವು ಜ್ಞಾನ ಅಂತೇಳಿ ನೆನ್ಪಿಟ್ಕೋಬೇಕು. ವೇದಗಳಲ್ಲಿ 4 ವೇದಗಳು ಕೊಟ್ಟಿದ್ದಾರೆ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ. ಇವು 4 ವೇದಗಳು ನೆನ್ಪಿಟ್ಕೊಳ್ಬೇಕು. ಇವುಗಳಲ್ಲಿ ಋಗ್ವೇದವು ಅತಿ ಪ್ರಾಚೀನವಾದದ್ದು. ಅತಿ ಹಳೆಯದಾದಂತಹ ವೇದ ಯಾವುದು ಅಂತ ಕೇಳಿದ್ರೆ ಅದು ಋಗ್ವೇದ. ಇದು ಸಂಸ್ಕೃತ ಭಾಷೆಯಲ್ಲಿರುವ ಈ ವೇದಗಳು ಸಾವಿರಾರು ವರ್ಷಗಳ ಕಾಲ ಏನಾಗಿವೆ, ಮೌಖಿಕವಾಗಿಯೇ ಕಂಡುಬರ್ತವೆ. ಅಂದರೆ ಲಿಖಿತ ರೂಪದಲ್ಲಿಲ್ಲ, ಮೌಖಿಕವಾಗಿ ಕಂಡುಬರುವಂತಹ ವೇದ ಆಗಿದೆ ಇದು. ಋಗ್ವೇದದಲ್ಲಿ ಹೆಚ್ಚು ಬಾರಿ ಉಲ್ಲೇಖಗೊಂಡಿರುವ ನದಿ ಯಾವುದು ಅಂದರೆ ಅದು ಸರಸ್ವತಿ ನದಿ. ಇದನ್ನು ಕೂಡ MCQ ಆಗ್ತೈತೆ. ಋಗ್ವೇದದಲ್ಲಿ ಅತಿ ಹೆಚ್ಚು ಬಾರಿ ಉಲ್ಲೇಖವಾದಂತಹ ನದಿ ಯಾವುದು ಅಂದರೆ ಅವಾಗ ಸರಸ್ವತಿ ನದಿ ಅಂತೇಳಿ ನೆನ್ಪಿಟ್ಕೋಬೇಕು. ಈ ಸರಸ್ವತಿ ನದಿ ಪ್ರಸ್ತುತ ಏನಿದೆ ಅಂದರೆ ಪ್ರಸ್ತುತ ರಾಜಸ್ಥಾನದ ಥಾರ್ ಮರುಭೂಮಿಯಲ್ಲಿ ಇದು ಕಂಡುಬರ್ತೈತೆ. ಘಗ್ಗರ್ ಆಕ್ರಾ ನದಿಯ ಪ್ರಾಚೀನ ಒಂದು ಹೆಸರೇ ಸರಸ್ವತಿ ನದಿ. ಸರಸ್ವತಿ ನದಿಗೆ ಹಿಂದೆ ಏನಂತ ಕರಿತಾ ಇದ್ರು? ಘಗ್ಗರ್ ಅಥವಾ ಆಕ್ರಾ ನದಿ ಅಂತೇಳಿ ಕರಿತಾ ಇದ್ರು. ಆದರೂ ಅಫಘಾನಿಸ್ತಾನದಲ್ಲಿ ಹರಿಯುವ ಹೆಲ್ಮಂಡ್ ನದಿಯೇ ಪ್ರಾಚೀನ ಸರಸ್ವತಿ ಅಂತೇಳಿ ಕೆಲವರ ಅಭಿಪ್ರಾಯ ಕೂಡ ಇದೆ. ಆರ್ಯರ ಕಾಲದಲ್ಲಿ 4 ವೇದಗಳು ಇದ್ದಾವೆ. ಅವುಗಳಿಗೆ ಸಂಬಂಧಿಸಿದಂತೆ ಸಾಹಿತ್ಯ ಕೂಡ ರಚನೆ ಮಾಡಿದ್ದಾರೆ. ವೇದ ಕಾಲದ ಇತಿಹಾಸವನ್ನು ತಿಳಿಯಲು ನಾವೇ ನೋಡಬೇಕು, ವೈದಿಕ ಸಾಹಿತ್ಯವೇ ಆಧಾರ. ಇದು ಕೇಳ್ತಾರೆ, ಇದನ್ನು ಕೂಡ ಕ್ವಶನ್ ಆಗ್ಬೋದು. ವೇದ ಕಾಲದ ಸಾಹಿತ್ಯವನ್ನು ತಿಳಿಯಲು ಯಾವುದು ನಮಗೆ ಆಧಾರವಾಗಿದೆ ಅಂದರೆ ವೈದಿಕ ಸಾಹಿತ್ಯವೇ ಆಧಾರವಾಗಿದೆ. ಋಗ್ವೇದದ ಕಾಲವನ್ನು ನಾವೇನಂತ ಕರಿತೀವಿ? ಪೂರ್ವವೇದ ಕಾಲ ಅಂತೇಳಿ ಕರಿತೀವಿ. ಇದನ್ನು ಕೂಡ ಇಂಪಾರ್ಟೆಂಟು. ಋಗ್ವೇದದ ಕಾಲವನ್ನು ಏನಂತ ಕರಿತೀವಿ ಅಥವಾ ಪೂರ್ವವೇದ ಕಾಲ ಅಂತೇಳಿ ಯಾವ ವೇದದ ಕಾಲವನ್ನು ನಾವು ಕರಿತೀವಿ ಅಂದರೆ ಅದು ಋಗ್ವೇದ ಕಾಲವನ್ನು. ಆನಂತರದ ವೇದ ಕಾಲವನ್ನು ಏನಂತ ಕರಿತೀವಿ? ಋಗ್ವೇದ ಆದಮೇಲೆ ಬಂದಂತಹ ಕಾಲಕ್ಕೆ ಏನಂತೀವಿ ನಾವು?
ಉತ್ತರ ವೇದ ಕಾಲ ಅಂತೇಳಿ ಕರಿತೀವಿ. ಇವಾಗ ಪೂರ್ವ ವೇದ ಕಾಲ ಅಂದರೆ ಋಗ್ವೇದ ಕಾಲದ ಅಂತ ಅರ್ಥ. ಅವಾಗ ಸಾಮಾಜಿಕ ಜೀವನ, ಸ್ತ್ರೀಯರ ಸ್ಥಾನಮಾನ, ಅಲ್ಲಿ ಸ್ಥಿತಿಗತಿಗಳೆಲ್ಲ ಹೆಂಗಿದ್ವು ಅಂತೇಳಿ ಇವಾಗ ತಿಳ್ಕೊಳ್ಳೋಣ. ಪೂರ್ವವೇದ ಕಾಲದಲ್ಲಿ ಕುಟುಂಬವು ಏನಾಗಿತ್ತು? ಸಮಾಜದ ಒಂದು ಘಟಕವಾಗಿತ್ತು. ಇವಕ್ಕೂ ಕೂಡ ಸಮಾಜ ಏನಾಗಿದೆ ಅಂದರೆ ಇವಕ್ಕೂ ಕೂಡ ಕುಟುಂಬವು ಸಮಾಜದ ಒಂದು ಘಟಕವಾಗಿ ಪರಿಣಮಿಸ್ತೀವಿ. ಹಾಗೆ ಪೂರ್ವವೇದ ಕಾಲದಲ್ಲೂ ಕೂಡ ಕುಟುಂಬವು ಏನಾಗಿದೆ? ಒಂದು ಸಮಾಜದ ಘಟಕವಾಗಿದೆ. ಸಮಾಜದ ಮೂಲ ಘಟಕ ಯಾವುದು ಅಂತ ಕ್ವಶನ್ ಕೇಳಿದ್ರೆ ಅವಾಗ ಏನು ಹೇಳಬೇಕು? ಕುಟುಂಬ ಅಂತೇಳಿ ಹೇಳಬೇಕು. ಅವಿಭಕ್ತ ಕುಟುಂಬದ ವ್ಯವಸ್ಥೆ ಸಮಾಜದಲ್ಲಿ ರೂಢಿಯಲ್ಲಿತ್ತು. ಅವಾಗೇನಿತ್ತು? ಅವಿಭಕ್ತ ಕುಟುಂಬ ಇದ್ದವು. ಇವಾಗೆ ಅವಿಭಕ್ತ ಕುಟುಂಬಗಳು ಕಡಿಮೆಯಾಗಿ ಕೇಂದ್ರ ಕುಟುಂಬ ಅಥವಾ ವಿಭಕ್ತ ಕುಟುಂಬಗಳು ಜಾಸ್ತಿಯಾಗಿದ್ದಾವೆ. ಆದರೆ ಅವಾಗ ಏನಿತ್ತಂತೆ? ಅವಿಭಕ್ತ ಕುಟುಂಬ ಇತ್ತಂತೆ. ಅವಿಭಕ್ತ ಕುಟುಂಬ ಅಂದರೆ ತಂದೆ, ತಾಯಿ, ಅಜ್ಜ, ಅಜ್ಜಿ, ಚಿಕ್ಕಪ್ಪ, ದೊಡ್ಡಪ್ಪ ಎಲ್ಲರೂ ಇಲ್ಲಿ ವಾಸ ಮಾಡ್ತಾರೆ. ಅಂಥದಕ್ಕೇನಂತೀವಿ? ಅವಿಭಕ್ತ ಕುಟುಂಬ ಅಂತೇಳಿ ಕರಿತೀವಿ. ಹಾಗಾದರೆ ವಿಭಕ್ತ ಕುಟುಂಬ ಅಂದರೆ ಇಲ್ಲಿ ಗಂಡ ಹೆಂಡತಿ ಒಂದಿಬ್ಬರು ಮಕ್ಕಳು ಅವ್ರ ಜೊತೆ ಇದ್ದರೆ ಅದು ಅವಿಭಕ್ತ ಕುಟುಂಬ ಅಥವಾ ಕೇಂದ್ರ ಕುಟುಂಬ ಅಂತೇಳಿ ಕರಿತೀವಿ. ಯುದ್ಧದಲ್ಲಿ ತಾವು ಗೆದ್ದ ದಾಸಿಯರನ್ನು ಗುಲಾಮರಂತೆ ನೋಡುತ್ತಿದ್ದರು. ಯುದ್ಧ ಮಾಡಿ ಅವಾಗ ಗೆದ್ದಂತಹ ಜನರನ್ನು ಏನು ಮಾಡ್ಕೊತಿದ್ರು? ದಾಸರನ್ನಾಗಿ ಅಥವಾ ದಾಸಿಯರನ್ನಾಗಿ, ಗುಲಾಮರನ್ನಾಗಿ ಮಾಡ್ಕೊತಾ ಇದ್ರು. ಇದು ಒಂದು ಸಾಮಾಜಿಕ ಜೀವನ. ಇದು ಡಿಸ್ಕ್ರಿಪ್ಟಿವಲ್ಲಿ ಕೇಳ್ಬೋದು. ಪೂರ್ವವೇದ ಕಾಲದ ಸಾಮಾಜಿಕ ಜೀವನ ಕುರಿತು ಬರೆಯಿರಿ ಅಂದರೆ 2-3 ಮಾರ್ಕ್ಸ್ ಕೇಳಿದ್ರೆ ಇಷ್ಟು ನಾವು ಬರೀಬೇಕು. ಇಲ್ಲಿಂದ ಪೂರ್ವವೇದ ಕಾಲದಿಂದ ಇಲ್ಲಿ ತನಕ ಬರೀಬೇಕಿದು. ಇವಾಗ ಸಾಮಾಜಿಕ ಇದಾಯಿತು. ಸ್ತ್ರೀಯರ ಸ್ಥಾನಮಾನ. ಮಹಿಳೆಯರಿಗೆ ಸಮಾಜದಲ್ಲಿ ಸೂಕ್ತ ಸ್ಥಾನಮಾನಗಳಿದ್ದವು. ಇವಾಗ ಹೆಂಗೆ ಮಹಿಳೆಯರಿಗೆ ಸ್ಥಾನಮಾನ ಇದ್ದಾವೆ, ಅವಾಗೂ ಕೂಡ ಏನಿದುವಂತೆ? ಸೂಕ್ತವಾದಂತಹ ಸ್ಥಾನಮಾನ ಅಂದರೆ ಅವರಿಗೆ ಯಾವ ಸ್ಥಾನ ಸಿಗಬೇಕು ಆ ಸ್ಥಾನ ಅವಾಗ ಕೊಡ್ತಾಯಿದ್ರು. ಇವರು ರಾಜಕೀಯ ಸಂಸ್ಥೆಗಳಲ್ಲಿಯೂ ಭಾಗವಹಿಸ್ತಾ ಇದ್ರು. ಅವಾಗೂ ಕೂಡ ಹೆಣ್ಮಕ್ಳು ಏನು ಮಾಡ್ತಾಯಿದ್ರಂತೆ? ರಾಜಕೀಯ ಸಂಸ್ಥೆಗಳಲ್ಲೂ ಕೂಡ, ರಾಜಕೀಯ ಚಟುವಟಿಕೆಗಳಲ್ಲೂ ಕೂಡ ಏನು ಮಾಡ್ತಾಯಿದ್ರಂತೆ? ಭಾಗವಹಿಸ್ತಿದ್ರಂತೆ. ವಿಧವಾ ವಿವಾಹ ಆಚರಣೆಯಲ್ಲಿತ್ತು. ಅಂದರೆ ವಿಧವಾ ವಿವಾಹ ಅಂದರೆ ಗಂಡ ಸತ್ತ ನಂತರ ಹೆಂಡತಿ ಏನು ಮಾಡ್ಬೋದು? ಇನ್ನೊಂದು ಮದುವೆ ಆಗಬಹುದು ಅಂತೇಳಿ ಆ ಒಂದು ಪದ್ಧತಿ ಕೂಡ ಅವಾಗಲ್ಲಿ ಇತ್ತು. ಇವಾಗಿನ ಸ್ವಲ್ಪ ಇದು ನಮ್ಮ ಕಾಲದ ಥರನೇ ಕಂಡು ಬರ್ತಾಯಿತ್ತು. ಅವಾಗ ಹೆಣ್ಣು ಮಕ್ಕಳು ಸಹ ವೇದಾಧ್ಯಯನ ಮಾಡ್ತಾಯಿದ್ರು. ಇವಾಗ ಹೆಂಗೆ ಹೆಣ್ಮಕ್ಳು ಶಿಕ್ಷಣ ಪಡ್ಕೊಳ್ತಾ ಇದ್ರು, ಅವಾಗೂ ಕೂಡ ವೇದಾಧ್ಯಯನನೇ ಮಾಡ್ತಾಯಿದ್ರು ಹೆಣ್ಮಕ್ಳು. ಘೋಷ, ಅಪಲ, ಲೋಪಮುದ್ರ, ಇಂದ್ರಾಣಿ, ವಿಶ್ವವರ ಇವರೆಲ್ಲ ಏನು? ವೇದ ಕಾಲದ ಮಹಿಳಾಮಣಿಗಳು. ಇದು ಕ್ವಶನ್ ಆಗ್ತೈತೆ, ಇಂಪಾರ್ಟೆಂಟು. ವೇದ ಕಾಲದ ಮಹಿಳಾಮಣಿಗಳನ್ನು ಅಥವಾ ವಿದ್ನಮಣಿಗಳನ್ನು ಗುರುತಿಸಿ. ಅಂದರೆ ರಾಣಿಯರನ್ನು ಅಥವಾ ವಿದ್ಯೆಯನ್ನು ಪಡ್ಕೊಂಡಂತಹ ಮಹಿಳೆಯರನ್ನು ಅಥವಾ ಶ್ರೇಷ್ಠ ಮಹಿಳೆಯರನ್ನು ನಾವೇನಂತ ಕರಿತೀವಿ? ವಿದ್ಮಣಿಗಳು ಅಂತೇಳಿ ಕರಿತೀವಿ. ಅವಾಗ ಯಾರ್ಯಾರಪ್ಪ ಇದ್ದರು ಅಂತಂದರೆ ಘೋಷ ಇದ್ದರು, ಅಪಲ, ಲೋಪಮುದ್ರ, ಇಂದ್ರಾಣಿ, ವಿಶ್ವವರ ಇವರೆಲ್ಲ ಏನಿದ್ರು ಅಂದರೆ ಮಹಿಳಾ ವಿದ್ವಾನ್ಮಣಿಗಳಾಗಿದ್ದರು. ಅಂದರೆ ಶಿಕ್ಷಣವನ್ನು ಪಡ್ಕೊಂಡಂತಹ ಶ್ರೇಷ್ಠವಾದಂತಹ ಮಹಿಳೆಯರು ಅಂತ ಅರ್ಥ. ರಾಜಕೀಯ ಸಂಸ್ಥೆಗಳಾದಂತಹ ಸಭಾ ಸಮಿತಿಗಳಲ್ಲಿ ಮಹಿಳೆಯರು ಏನು ಮಾಡ್ತಾಯಿದ್ರು? ಭಾಗವಹಿಸ್ತಾಯಿದ್ರು. ಇವಾಗ ನಮ್ಮ ಹೆಂಗೆ ರಾಜ್ಯಾಂಗ, ಶಾಸಕಾಂಗ, ಲೋಕಸಭೆ, ರಾಜ್ಯಸಭೆ, ವಿಧಾನಸಭೆ, ವಿಧಾನ ಪರಿಷತ್ತು ಇವೆಲ್ಲ ಹೆಂಗಿದಾವಲ್ಲ, ಹಾಗೆ ಆವಾಗಿನ ಕಾಲದ ಏನಿದ್ದೀವಂತೆ? ಸಭಾ ಮತ್ತು ಸಮಿತಿಗಳಂತೇಳಿ ಇದ್ವು. ಅದರಲ್ಲಿ ಏನು ಮಾಡ್ತಾಯಿದ್ರು? ಮಹಿಳೆಯರು ಭಾಗವಹಿಸ್ತಾಯಿದ್ರು. ಬಾಲ್ಯ ವಿವಾಹವಾಗಲಿ, ಸತಿ ಸಹಗಮನ ಪದ್ಧತಿಯಾಗಲಿ ಈ ಕಾಲದಲ್ಲಿ ಕಾಣಲಿಲ್ಲ. ಬಾಲ್ಯ ವಿವಾಹ ಅಂದರೆ ಚಿಕ್ಕ ವಯಸ್ಸಿನಲ್ಲಿ ಮದುವೆ ಆಗೋದು ಅವಾಗ ಇರಲಿಲ್ಲ. ಹಾಗೆ ಸಹಗಮನ ಪದ್ಧತಿಯಲ್ಲಿ ಆ ಕಾಲದಲ್ಲಿ ಇರಲಿಲ್ಲ. ಅಂದರೆ ಗಂಡ ಸತ್ತ ನಂತರ ಹೆಂಡತಿಯನ್ನು ಚಿತೆಯಲ್ಲಿ ಬಿದ್ದು ಸಾಯೋದಕ್ಕೆ ಏನಂತೀವಿ? ಸಹಗಮನ ಪದ್ಧತಿ ಅಂತೇಳಿ ಕರಿತೀವಿ. ಆ ಪದ್ಧತಿ ಕೂಡ ಪೂರ್ವವೇದ ಕಾಲದಲ್ಲಿ ಅಂದರೆ ಋಗ್ವೇದ ಕಾಲದಲ್ಲಿ ಆಚರಣೆಯಲ್ಲಿ ಇರಲಿಲ್ಲ. ಅವಾಗ ಆರ್ಥಿಕ ಜೀವನ ಹೆಂಗಿತ್ತು? ಸಾಮಾಜಿಕ ಜೀವನ ಆಯಿತು, ಮಹಿಳೆಯರ ಸ್ಥಾನಮಾನ ಆಯಿತು. ಇವಾಗ ಆರ್ಥಿಕ ಜೀವನ. ಪಶುಪಾಲನೆ ಮತ್ತು ಬೇಸಾಯವು ಇವರ ಮುಖ್ಯ ಉದ್ಯೋಗವಾಗಿತ್ತು. ಪೂರ್ವವೇದ ಕಾಲದ ಜನರ ಮುಖ್ಯ ಉದ್ಯೋಗ ಯಾವುದಾಗಿತ್ತಪ್ಪ ಅಂದರೆ ಅದು ಪಶುಪಾಲನೆ, ಆಮೇಲೆ ಬೇಸಾಯ. ಹಲವು ಬಗೆಯ ಧಾನ್ಯಗಳನ್ನು ಅವ್ರು ಏನು ಮಾಡ್ತಾಯಿದ್ರು? ಬೆಳೀತಾಯಿದ್ರು.
ಕಬ್ಬಿಣ ಮುಂತಾದ ಲೋಹಗಳ ಉಪಯೋಗ ಕೂಡ ಅವ್ರು ಏನು ಮಾಡ್ತಿದ್ರು ಅರಿತಾ ಇದ್ರು. ಹತ್ತಿ ಮತ್ತು ಉಣ್ಣೆ ನೇಯುವುದು, ಬಡಿಗೆಗಳು, ಕಮ್ಮಾರರು ಮತ್ತು ಕುಂಬಾರರು ಇದ್ರು. ಅಂದರೆ ಕಮ್ಮಾರರು ಅಂದರೆ ಈ ಕಬ್ಬಿಣ ಸಾಮಾನುಗಳು ಮಾಡ್ತಾರಲ್ಲ ಅವರು, ಕುಂಬಾರ ಅಂದರೆ ಮಡಿಕೆ ಮಾಡೋರು, ಇವರು ಕೂಡ ಅವ್ರ ಕಾಲದಲ್ಲಿ ಇದ್ದರು. ವೃತ್ತಿಗಳಲ್ಲಿ ಕೃಷಿ, ವೈದ್ಯಕೀಯ ಮತ್ತು ಪುರೋಹಿತ ವೃತ್ತಿಗಳು ಮುಖ್ಯವಾಗಿದ್ದವು. ಕೃಷಿ ಮಾಡೋದು, ವೈದ್ಯಕೀಯ ಅಂದರೆ ಡಾಕ್ಟರ್ ಆಗಿ ಸೇವೆ ಸಲ್ಲಿಸೋದು, ಇವಾಗ ದೇವಸ್ಥಾನಗಳಲ್ಲೆಲ್ಲ ಪುರೋಹಿತರು ಇರ್ತಾರಲ್ಲ ಅವರು, ಇವೆಲ್ಲ ವೃತ್ತಿಗಳೇನಾಗಿದ್ದವು ಅವಾಗ ಮಹತ್ವದಂಥ ಸ್ಥಾನವನ್ನು ಪಡ್ಕೊಂಡಿದ್ದವು. ಆದರೆ ಯಾರೇ ಆಗಲಿ ಯಾವ ವೃತ್ತಿಯನ್ನಾದರೂ ಮಾಡಬಹುದಿತ್ತು. ಅವಾಗ ಕೂಡ ಏನಿತ್ತು, ಯಾರು ಬೇಕಾದರೂ ನಿಮ್ಗೆ ಯಾವ್ದು ಇಷ್ಟ ಇದೆಯೋ ಆ ವೃತ್ತಿಯನ್ನು ಮಾಡ್ಬೋದಾಗಿತ್ತು. ನೀವು ಇದೇ ಮಾಡಬೇಕು ಅದೇ ಮಾಡಬೇಕು ಅಂತೇನು ಇವಾಗ ಹೆಂಗೆ ಇಲ್ವೋ ಹಾಗೆ ಆ ಕಾಲದಲ್ಲೂ ಕೂಡ ಇರಲಿಲ್ವಂತೆ. ಹಸುಗಳನ್ನು ಸಂಪತ್ತು ಅಂತೇಳಿ ಪರಿಗಣಿಸ್ತಾ ಇದ್ದಾರೆ. ಇದನ್ನು ಕ್ವಶನ್ ಆಗ್ತೈತೆ. ಪೂರ್ವವೇದ ಕಾಲದಲ್ಲಿ ಸಂಪತ್ತು ಅಂತೇಳಿ ಯಾವುದನ್ನು ಪರಿಗಣಿಸ್ತಾ ಇದ್ರು ಅಂದ್ರೆ ಅವಾಗ ನಾವೇನು ಹಾಕಬೇಕು, ಹಸುಗಳಂತ ಹಾಕಬೇಕು. ಅವುಗಳಿಗಾಗಿ ಯುದ್ಧಗಳು ಕೂಡ ಏನು ಮಾಡ್ತಾಯಿದ್ರು ಅವಾಗ ಆ ಕಾಲದಲ್ಲಿ ಮಾಡ್ತಾಯಿದ್ರು. ಅಂದರೆ ಈಗ ಹೆಂಗೆ ದುಡ್ಡು ಸಂಪಾದನೆ ಮಾಡ್ತಾರೋ ಹಾಗೆ ಅವಾಗ ಹಸುಗಳಿದ್ದವನೇ ಶ್ರೀಮಂತ ಅಂತ ಅರ್ಥ. ಇವಾಗ ರಾಜಕೀಯ ಜೀವನ. ಆರ್ಯರ ಬಣದ ಮುಖ್ಯಸ್ಥನ ಏನಂತ ಕರೀತಾರೆ, ರಾಜನ್ ಅಂತೇಳಿ ಕರೀತಾರೆ. ಇದು ನೆನ್ಪಿಟ್ಕೋಬೇಕು. ಆರ್ಯರ ಬಣದ ಮುಖ್ಯಸ್ಥನಿಗೆ ಏನಂತ ಕರೀತಾರೆ ಅಂದರೆ ರಾಜನ್ ಅಂತೇಳಿ. ರಾಜನ ಸರ್ವಾಧಿಕಾರಿ ಆಗಿರಲಿಲ್ಲ. ಅಂದರೆ ಸರ್ವಾಧಿಕಾರಿ ಆಗಿರಲಿಲ್ಲ ಅಂದರೆ ಎಲ್ಲ ಅಧಿಕಾರ ಅವನ ಒಬ್ಬನೇ ಕೈಯಲ್ಲಿ ಇರಲಿಲ್ಲ. ಅಂದರೆ ಅಧಿಕಾರವನ್ನು ಎಲ್ಲ ಜನಗಳ ಮಧ್ಯೆ ಏನಾಗ್ತಿತ್ತು, ಹಂಚಿ ಹೋಗ್ತಾ ಇತ್ತು. ಸರ್ವಾಧಿಕಾರಿ ಆಗಿರಲಿಲ್ಲ ಮತ್ತು ರಾಜತ್ವವು ವಂಶ ಪರಂಪರೆ ಆಗಿರಲಿಲ್ಲ. ಅಂದರೆ ತಂದೆಯಿಂದ ಮಗನಿಗೆ ಹೀಗೆ ವಂಶ ಪರಂಪರೆ, ಅಂದರೆ ಅವರು ವಂಶಧರ ಒಂದೇ ವಂಶಧರ ಆಳ್ವಿಕೆ ಮಾಡ್ತಾ ಇರಲಿಲ್ಲ. ಸಭಾ ಮತ್ತು ಸಮಿತಿ ಮತ್ತು ವಿಧಾತಗಳೆಂಬ ರಾಜಕೀಯ ಸಂಸ್ಥೆಗಳು ಆಡಳಿತದಲ್ಲಿ ಪ್ರಮುಖ ಪಾತ್ರ ವಹಿಸ್ತಾ ಇದ್ವು. ಸಭಾ, ಸಮಿತಿ, ವಿಧಾತ ಇವು ಮೂರು ಏನು ಮಾಡ್ತಾ ಇದ್ವು ಅಂತಂದರೆ ರಾಜಕೀಯ ಸಂಸ್ಥೆಗಳಲ್ಲಿ ಪ್ರಮುಖವಾದಂಥ ಪಾತ್ರವನ್ನು ವಹಿಸ್ತಾ ಇದ್ವು. ರಾಜನು ಹಿರಿಯರ ಸಲಹೆಗಳನ್ನು ಪಡೆದು ನ್ಯಾಯ ತೀರ್ಮಾನವನ್ನು ಮಾಡ್ತಾ ಇದ್ನು. ಯುದ್ಧದಲ್ಲಿ ಹೋರಾಡುವುದು, ಜನರ ಜೀವ, ಸ್ವತ್ತು ಮತ್ತು ದನಕರಗಳನ್ನು ರಕ್ಷಣೆ ಮಾಡುವುದು ಎಲ್ಲ ಕರ್ತವ್ಯಗಳು ರಾಜನ ಕರ್ತವ್ಯಗಳಾಗಿದ್ದವು. ಇವಾಗ ಧಾರ್ಮಿಕ ಜೀವನ. ಆರ್ಯರು ಇಂದ್ರ, ಸೂರ್ಯ, ಸೋಮ, ವರುಣ, ಮಿತ್ರ, ಯಮ, ಅಶ್ವಿನಿ ಯಾರ್ಯಾರು ಪೂಜೆ ಮಾಡ್ತಾಯಿದ್ರು ಇವರು? ಯಾರ್ಯಾರು ಪೂಜೆ ಮಾಡ್ತಾಯಿದ್ರು ಅಂದರೆ ಇಂದ್ರ, ಸೂರ್ಯ, ಸೋಮ, ವರುಣ, ಮಿತ್ರ, ಯಮ, ಅಶ್ವಿನಿ ಈ ಮುಂತಾದ ದೇವರುಗಳನ್ನು ಏನು ಮಾಡ್ತಿದ್ರು, ಆರಾಧನೆ ಮಾಡ್ತಾಯಿದ್ರು. ಆರ್ಯರು ದೇವತಾರಾಧನೆಯನ್ನು ಯಜ್ಞಗಳ ಮೂಲಕ ಮಾಡ್ತಾಯಿದ್ರು. ಯಜ್ಞ ಅಂತೇಳಿ ಮಾಡ್ತಾರೆ. ಅಂದರೆ ನಮ್ದು ಯಾವುದೇ ಒಂದು ಸಮಸ್ಯೆಯನ್ನು ಬಗೆಹರಿಸ್ಕೋಬೇಕಂದ್ರೆ ಯಜ್ಞಗಳು ಮಾಡ್ತಾರೆ. ಅದರ ಮೂಲಕ ಏನು ಮಾಡ್ತಾಯಿದ್ರು ಅಂತ ಇವರು ದೇವರಾಧನೆಯನ್ನು ಮಾಡ್ತಾಯಿದ್ರು. ಸತ್ಯವು ಒಂದೇ ಆಗಿದೆ. ತಿಳಿದವರು ಅದನ್ನು ಹಲವು ರೀತಿಯಲ್ಲಿ ವರ್ಣಿಸುತ್ತಾರೆ. ಸತ್ಯ ಒಂದೇ ರೀತಿ ಸತ್ಯ, ಆದರೆ ಬೇರೆ ಏನು ಮಾಡ್ತಾರೆ, ಅದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಅರ್ಥೈಸ್ಕೊಳ್ತಾರೆ. ಅಂದರೆ ಅವರವರು ವಿಚಾರಕ್ಕೆ ಬಿಟ್ಟಂಥ ವಿಷಯ ಇದು. ವಿಶ್ವದ ಎಲ್ಲ ಮೂಲೆಗಳಿಂದಲೂ ಉತ್ತಮ ವಿಚಾರಗಳು ನಮ್ಮತ್ತ ಬರಲಿ ಅಂಥೇಳಿ ಈ ಸಂದೇಶ ಎಲ್ಲಿ ಕಂಡು ಬರ್ತದೆ ಅಂತ ಕೇಳ್ತಾರೆ ಎಕ್ಸಾಮಲ್ಲಿ. ಆ ಸಂದೇಶ ಕಂಡು ಬರೋದು ವೇದಗಳಲ್ಲಿ. ವಿಶ್ವದ ಎಲ್ಲ ಮೂಲೆಗಳಿಂದಲೂ ಅಂದರೆ ಯಾವುದೇ ಮೂಲೆಯಿಂದಲೂ ಕೂಡ ಜ್ಞಾನ ಬಂದರೆ ನಾವೇನು ಮಾಡಬೇಕು, ಅದು ಸ್ವೀಕಾರ ಮಾಡ್ಕೋಬೇಕು. ಉತ್ತಮ ವಿಚಾರಗಳು ಎಲ್ಲಿಂದ ಬಂದರೆ ನಮಗೇನು, ನಾವೇನು ಅದನ್ನು ಕಲಿಬೇಕು ಅಂತ ಅರ್ಥ. ಹಿಂಗಂತೇಳಿ ಎಲ್ಲಿ ಹೇಳಿದ್ದಾರೆ ಅಂದರೆ ವೇದ ಕಾಲದಲ್ಲಿ, ಅಂದರೆ ವೇದದಲ್ಲಿ ಹೇಳಿದ್ದಾರೆ. ಇದು ನೆನ್ಪಿಟ್ಕೋಬೇಕು. ಇಲ್ಲಿ ಗಂಟೆ ಏನಾಯಿತು, ಸಾಮಾಜಿಕ ಜೀವನ, ಧಾರ್ಮಿಕ ಜೀವನ, ಮಹಿಳೆಯರ ಸ್ಥಾನಮಾನ ಇವೆಲ್ಲ ಏನು ಮಾಡ್ತದೆ ಪೂರ್ವವೇದ ಕಾಲದಲ್ಲಿ ಕಂಡು ಬಂತು. ಇವಾಗ ಉತ್ತರ ವೇದ ಕಾಲದಲ್ಲಿ, ಅಂದರೆ ಪೂರ್ವವೇದ ಕಾಲ ಮುಗಿದ ಮೇಲೆ ಏನು 3 ವೇದಗಳು ಬರ್ತಾವಲ್ಲ ಅಲ್ಲಿ ಜನರ ಜೀವನ ಹೆಂಗಿತ್ತು ಅಂತೇಳಿ ಇಲ್ಲಿ ತಿಳ್ಕೊಳ್ಳೋಣ. ಇದಕ್ಕೇನಂತೀವಿ ನಾವು ಉತ್ತರ ವೇದ ಕಾಲ ಅಂತೇಳಿ ಕರಿತೀವಿ. ಶತಮಾನಗಳು ಉರುಳಿದಂತೆ ಸಪ್ತ ಸಿಂಧು ಪ್ರದೇಶದಲ್ಲಿ ಜನಸಂಖ್ಯೆ ಬೆಳೆಯಿತು. ಸಪ್ತ ಸಿಂಧು ಪ್ರದೇಶಗಳಂತೇಳಿ ಬರ್ತವೆ. ಅಲ್ಲೇನಾಯಿತು, ಜನಸಂಖ್ಯೆ ಬೆಳೀತಾ ಇತ್ತು. ಜೀವನ ಕ್ರಮದಲ್ಲಿ ಹಲವಾರು ಬದಲಾವಣೆಗಳು ಕಂಡಿದ್ವು. ಜನರ ಜೀವನದಲ್ಲಿ ಪೂರ್ವವೇದ ಕಾಲ ಹೋಲಿಸಿದರೆ ಇಲ್ಲಿ ಹಲವಷ್ಟು ಬದಲಾವಣೆಗಳನ್ನು ಮಾಡ್ತವೆ, ಇಲ್ಲಿ ಕಂಡು ಬರ್ತವೆ. ವೇದ ಕಾಲದ ಜನರು ಹಂತ ಹಂತವಾಗಿ ಗಂಗಾ, ಯಮುನಾ ನದಿ ಬಯಲಿಗೆ ಏನು ಮಾಡ್ತಾಯಿದ್ರು, ವಲಸೆ ಹೋಗ್ತಾಯಿದ್ರು. ಎಲ್ಲಿಗೆ? ಇರೋಕ್ಕೆ, ಅಂದರೆ ವಾಸ ಮಾಡೋಕ್ಕೆ ಏನು ಮಾಡ್ತಾಯಿದ್ರು, ಗಂಗಾ ಯಮುನಾ ನದಿ ಬಯಲಿಗೆ ವಲಸೆ ಹೋಗ್ತಾಯಿದ್ರು. ಕೆಲವರು ಏನು ಮಾಡ್ತಾಯಿದ್ರು, ವಿಂಧ್ಯ ಪರ್ವತ ಶ್ರೇಣಿಗಳನ್ನು ದಾಟಿ ದಕ್ಷಿಣಕ್ಕೆ ಹೋಗ್ತಾಯಿದ್ರು.
ಇವಾಗ ರಾಜಕೀಯ ಬದಲಾವಣೆಗಳು. ಉತ್ತರ ವೇದ ಕಾಲದಲ್ಲಿ ರಾಜಕೀಯ ಬದಲಾವಣೆ ಹೆಂಗಿತ್ತು, ಅಲ್ಲಿ ಹೆಂಗಿತ್ತು ಇಲ್ಲಿ ಹೆಂಗಿತ್ತು ಅಂತ ಹೋಲಿಕೆ ಮಾಡ್ಕೊಂಡು ನೆನ್ಪಿಟ್ಕೋಬೇಕಿದು ನಾವು. ಅಂದರೆ ಪೂರ್ವವೇದ ಕಾಲಕ್ಕೆ ಉತ್ತರ ವೇದ ಕಾಲಕ್ಕೆ ಎರಡು ಹೋಲಿಸಿ ನೆನ್ಪಿಟ್ಕೋಬೇಕು. ಅಂದರೆ ಪೂರ್ವವೇದ ಕಾಲದಲ್ಲಿ ಏನಿತ್ತಲ್ಲ, ಏನೆಲ್ಲ ಸ್ಥಾನಮಾನ ಚೆನ್ನಾಗಿತ್ತಲ್ಲ, ಆದರೆ ಅದಕ್ಕೆ ಅಪೋಸಿಟ್ ಆಗಿ ಏನು ಮಾಡ್ತೈತೆ ಇಲ್ಲಿ ಉತ್ತರ ವೇದ ಕಾಲದಲ್ಲಿ ಕಂಡು ಬರ್ತೈತೆ. ಇವಾಗ ರಾಜಕೀಯ ಬದಲಾವಣೆಗಳು. ಉತ್ತರ ವೇದಗಳ ಕಾಲದಲ್ಲಿ ರಾಜನೇ ಏನಾಗಿದ್ನು, ಬಲಿಷ್ಠನಾಗಿದ್ನು. ವಿಧಾತ ಸಂಪೂರ್ಣವಾಗಿ ಕಣ್ಮರೆಯಾದರೆ ಸಭಾ ಸಮಿತಿಗಳು ತಮ್ಮ ಪ್ರಾಮುಖ್ಯತೆಯನ್ನು ಕಳೆದುಕೊಂಡವು. ಅಲ್ಲಿ ಹಂಗೆ ಸಂಸ್ಥೆಗಳಿದವಲ್ಲ, ಸಭಾ ಸಮಿತಿ ವಿಧಾತ ಅಂತೇಳಿ, ಇಲ್ಲಿ ಅವೆಲ್ಲ ಏನು ಮಾಡಿದವು ಅಂದರೆ ತಮ್ಮ ಸ್ಥಾನವನ್ನು ಕಳ್ಕೊಂಡು ಸುಮ್ಮನೆ ಕೂತ್ಕೊಂಡ್ಬಿಟ್ಟು. ರಾಜನು ತನ್ನ ರಾಜ್ಯದ ವ್ಯಾಪ್ತಿಯನ್ನು ವಿಸ್ತರಿಸಿಕೊಳ್ಬೇಕಂತೇಳಿ ಪ್ಲ್ಯಾನ್ ಮಾಡ್ತಾ ಇರ್ತಾನೆ. ರಾಜ್ಯತ್ವ ಮತ್ತು ಏನಾಯ್ತು ಇಲ್ಲಿ ವಂಶ ಪರಂಪರವಾಯಿತು. ಅಲ್ಲಿ ಏನಾಗಿರಲಿಲ್ಲ, ವಂಶ ಪರಂಪರೆ ಇರಲಿಲ್ಲ. ಆದರೆ ಇಲ್ಲಿ ವಂಶ ಪರಂಪರೆ ಅಂದರೆ ತಂದೆಯಿಂದ ಮಗನಿಗೆ, ಹೀಗೆ ವಂಶ ಏನಾಗ್ತದೆ ಒಬ್ಬರಿಂದ ಒಬ್ಬರಿಗೆ ಅವ್ರ ಮನೆಗೆ ಕೊಡ್ತಾ ಹೋಗ್ತಾರೆ. ರಾಜನು ರಾಜ್ಯ ವಿಸ್ತರಣೆಗಾಗಿ ಅಶ್ವಮೇಧ ಯಾಗ ಅಂದರೆ ಕುದುರೆ ಯೋಗ, ಆಮೇಲೆ ರಾಜೇಶ್ವರ ಯೋಗ ಮುಂತಾದ ಯೋಗಗಳನ್ನು ಮಾಡ್ತಾಯಿದ್ರು. ಇವಾಗ ಸಾಮಾಜಿಕ ಬದಲಾವಣೆಗಳು. ಉತ್ತರ ವೇದಗಳ ಕಾಲದಲ್ಲಿ ಗೋತ್ರ ಪದ್ಧತಿ ಪ್ರಾರಂಭವಾಯಿತು. ಉತ್ತರ ವೇದ ಕಾಲದಲ್ಲಿ ಏನಾಯಿತು, ಗೋತ್ರ ಪದ್ಧತಿ ಆರಂಭವಾಯಿತು. ಬ್ರಹ್ಮಚರ್ಯ ಅಂದರೆ ಮದುವೆ ಆಗದೆ ಇರುವುದು. ಗೃಹಸ್ಥ ಅಂದರೆ ಕುಟುಂಬ, ಅಂದರೆ ಕುಟುಂಬದಲ್ಲಿ ವಾಸವಾಗುವುದು, ಅಂದರೆ ಹೆಂಡತಿ ಮಕ್ಕಳು ಹಿಂಗೆಲ್ಲ ಮಾಡೋದಕ್ಕೆ ಗೃಹಸ್ಥ. ವಾನಪ್ರಸ್ಥ ಸನ್ಯಾಸತ್ವವನ್ನು ಸ್ವೀಕರಿಸಿ ಅಥವಾ ಅಲ್ಲಿ ಅಲ್ದಾಡಿ ಸನ್ಯಾಸ ಪಡ್ಕೋತಾರಲ್ಲ, ಅದಕ್ಕೆ ವಾನಪ್ರಸ್ಥ ಅಂತೀವಿ. ಇನ್ನೊಂದು ಸನ್ಯಾಸ. ಒಟ್ಟು 4 ಹಂತಗಳಲ್ಲಿ ಏನು ಮಾಡ್ತಾರೆ ಅಂದರೆ ಮಾನವ ಜೀವನವನ್ನು ಮಾಡ್ತಾರೆ. ಇವಕ್ಕೇನಂತೀವಿ, ಚತುರಾಶ್ರಮ ಅಂಥೇಳಿ ಕರಿತೀವಿ. ಸ್ತ್ರೀಯರ ಸ್ಥಾನಮಾನದಲ್ಲಿ ಭಾರಿ ಕುಸಿತ ಉಂಟಾಯ್ತಿಲ್ಲ. ಅಲ್ಲಿ ಸ್ತ್ರೀಯರ ಸ್ಥಾನಮಾನದಲ್ಲಿ ಉತ್ತಮ ಬೆಳವಣಿಗೆ ಕಂಡಿತ್ತು. ಹಾಗೆ ಪುರುಷರಷ್ಟೇ ಸಮಾನವಾಗಿ ನೋಡ್ತಾ ಇದ್ರು. ಆದರೆ ಇಲ್ಲಿ ಕುಸಿತ ಆಯಿತು, ಅಂದರೆ ಅವರಿಗೆ ಸ್ಥಾನಮಾನ ಕೊಡ್ತಾ ಇರಲಿಲ್ಲ. ಇಲ್ಲಿ ಸ್ತ್ರೀಯರು ಶಿಕ್ಷಣದಿಂದ ವಂಚಿತರಾದ್ರಲ್ಲಿ ಶಿಕ್ಷಣ ಪಡ್ಕೋತಾ ಇದ್ರು, ಇಲ್ಲಿ ವಂಚಿತರಾದರು. ರಾಜಕೀಯ ಸಂಸ್ಥೆಗಳು ದೂರವಾದರು. ರಾಜಕೀಯ ಸಂಸ್ಥೆಗಳು ಸಭಾ ಸಮಿತಿಯಲ್ಲಿ ಹಂಗೆ ಭಾಗವಹಿಸ್ತಿದ್ರಲ್ಲ, ಇಲ್ಲಿ ಭಾಗವಹಿಸಂಗಿಲ್ಲ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಂಬ 4 ವರ್ಣ ವ್ಯವಸ್ಥೆ ಸಮಾಜದಲ್ಲಿ ತಲೆ ಎತ್ತಿತ್ತು. ಅಲ್ಲಿ ವರ್ಣ ವ್ಯವಸ್ಥೆನೇ ಇರಲಿಲ್ಲ ಪೂರ್ವವೇದ ಕಾಲದಲ್ಲಿ. ಆದರೆ ಇಲ್ಲಿ ಉತ್ತರ ವೇದ ಕಾಲದಲ್ಲಿ ಏನಾಯಿತು, ವರ್ಣ ವ್ಯವಸ್ಥೆಗಳು ಅಂದರೆ ಜಾತಿಗಳು ಹುಟ್ಕೊಂಡವು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಂಬ 4 ಏನು ಮಾಡೋದು, ವರ್ಣ ವ್ಯವಸ್ಥೆ ಹುಟ್ಕೊಂಡಿತ್ತು. ಸತಿ ಸಾಗಮನ ಪದ್ಧತಿ, ಬಾಲ್ಯ ವಿವಾಹ ಆರಂಭವಾದವು. ಸತಿ ಸಾಗಮನ ಪದ್ಧತಿ ಮತ್ತು ಬಾಲ್ಯ ವಿವಾಹಗಳು ಅಂದರೆ ಗಂಡ ಸತ್ತ ನಂತರ ಪತ್ನಿ ಏನು ಮಾಡ್ಬೋದು, ಇದರಲ್ಲಿ ಚಿತೆಯಲ್ಲಿ ಬಿದ್ದು ಸಾಯೋದು. ಬಾಲ್ಯ ವಿವಾಹಗಳು, ಚಿಕ್ಕ ವಯಸ್ಸಿನಲ್ಲಿ ಮದುವೆ, ಇವೆಲ್ಲ ಏನು ಮಾಡೋದು, ರಿವರ್ಸ್ ಆಗಿ ಎಲ್ಲ ಪ್ರಾರಂಭ ಮಾಡ್ತಾಯಿದ್ರು. ರಾಜಶಾಹಿ ಮೊದಲಾದ ಉನ್ನತ ವರ್ಗದಲ್ಲಿ ಬಹುಪತ್ನಿತ್ವ ರೂಢಿಯಲ್ಲಿತ್ತು. ಒಬ್ಬ ರಾಜನು ತನಗೆ ಎಷ್ಟು ಬೇಕೋ ಅಷ್ಟು ಹೆಂಡತಿಯನ್ನು, ರಾಣಿಯರನ್ನು ಮಾಡ್ಕೊಳ್ಳುವಂಥ ಪದ್ಧತಿ ಇಲ್ಲಿ ರೂಢಿಯಲ್ಲಿತ್ತು. ಬ್ರಹ್ಮಚರ್ಯ ಇಲ್ಲಿ ಕೊಟ್ಟಿದ್ದಾರೆ ನೋಡಿ 4. ಬ್ರಹ್ಮಚರ್ಯ ಅಂದರೆ ಒಬ್ಬಂಟಿಯಾಗಿರುವುದು, ಚಿಕ್ಕ ವಯಸ್ಸಿನಲ್ಲಿರೋದು. ಆಮೇಲೆ ಗೃಹಸ್ಥ ಅಂದರೆ ಮದುವೆ ಆಗಿ ಕುಟುಂಬ ಮಾಡ್ಕೊಳ್ಳೋದು. ವಾನಪ್ರಸ್ಥ ಅಂದರೆ ನಾವೇನು ಮಾಡ್ಬೋದು, ನಮ್ಮ ನಾಲೆಜ್ ಪಡ್ಕೊಳ್ಳೋದಕ್ಕೋಸ್ಕರ ಅಥವಾ ನಮ್ಮ ಕುಟುಂಬವನ್ನು ತರೋದು ಅರಣ್ಯದಲ್ಲಿ ಅಥವಾ ಬೇರೆ ಬೇರೆ ಕಡೆ ಅಲ್ದಾಡಿ ನಾವು ನಮ್ಮ ಜ್ಞಾನವನ್ನು ಹೆಚ್ಚಿಸ್ಕೊಳ್ಳೋದು. ಸನ್ಯಾಸ ಎಲ್ಲವನ್ನು ತ್ಯಾಗ ಮಾಡಿ ಹುಡುಕಿ ಅಂದರೆ ಲಾಸ್ಟಿಗೆ ಏನು ಮಾಡ್ಬೋದು, ನಾವು ಸನ್ಯಾಸವನ್ನು ಸ್ವೀಕರಿಸ್ಬೋದು. ಇಲ್ಲಿ ಧಾರ್ಮಿಕ ಜೀವನ ಹೆಂಗಿತ್ತು, ಧಾರ್ಮಿಕ ಜೀವನ ಆದಷ್ಟು ಸಂಕೀರ್ಣಗೊಂಡಿತ್ತು. ಅಂದರೆ ಅವ್ರವ್ರ ಧರ್ಮಕ್ಕೆ ಇಲ್ಲಿ ಪ್ರಾಮುಖ್ಯತೆಯನ್ನು ಕೊಡಲಿಲ್ಲ. ಹಾಗೆ ಕಠಿಣತೆಯು ಕೂಡ ನಾವು ಇಷ್ಟು ಸುಲಭವಾಗಿ ನಮ್ಮ ಧರ್ಮಾಚರಣೆ ಮಾಡಲಿಕ್ಕೆ ಇಲ್ಲಿ ಪರ್ಮಿಷನ್ ಇರಲಿಲ್ಲ. ಇಲ್ಲಿ ಬರುವಂಥ ಮಹಾಕಾವ್ಯಗಳು, ಭಾರತೀಯರಲ್ಲಿ ಅತ್ಯಂತ ಜನಪ್ರಿಯವಾದ 2 ಮಹಾಕಾವ್ಯಗಳಿದ್ದಾವೆ. ಒಂದು ವಾಲ್ಮೀಕಿ ಬರೆದಂತಹ ರಾಮಾಯಣ, ವ್ಯಾಸ ಮಹರ್ಷಿ ಬರೆದಂತಹ ಮಹಾಕಾವ್ಯಗಳು ಅಂದರೆ ಮಹಾಭಾರತ. ಇವೆರಡು ಏನು ಕಾವ್ಯಗಳು ಅಂಥೇಳಿ ಕರಿತೀವಿ. ಇವು ಸಾವಿರಾರು ವರ್ಷಗಳ ಕಾಲ ಭಾರತೀಯರ ಜನಜೀವನ, ಸಾಹಿತ್ಯ, ಕಲೆ ಈ ಮುಂತಾದ ಅಂಶಗಳು ಏನು ಮಾಡ್ತಾ ಇದ್ದೇವೆ, ಈ ರಾಮಾಯಣ ಮತ್ತು ಮಹಾಭಾರತ ಕೃತಿಗಳು ನಮಗೆ ತಿಳಿಸ್ತವೆ. ಹಾಗಾದರೆ ಇವಾಗ ಈ ಪಾಠದಕ್ಕೆ ಸಂಬಂಧಪಟ್ಟಂಥ ಅಭ್ಯಾಸದ ಪ್ರಶ್ನೆಗಳನ್ನು ನಾವು ಇವಾಗ ನೋಡೋಣ. ಖಾಲಿ ಬಿಟ್ಟ ಸ್ಥಳದಲ್ಲಿ ಏನು ಮಾಡಬೇಕು, ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಬೇಕು. ವೇದ ಅಂದರೆ ಏನಂತ ಹೇಳಿದ್ದೀನಿ, ವೇದ ಅಂದರೆ ಜ್ಞಾನ ಅಂತೇಳಿ ನೆನ್ಪಿಟ್ಕೋಬೇಕು. ವೇದ ಅಂದರೆ ಜ್ಞಾನ. ವೇದಗಳು ಡ್ಯಾಶ್ ಭಾಷೆಯಲ್ಲಿವೆ. ಯಾವ ಭಾಷೆಯಲ್ಲಿವೆ?
ಇವು ಎಲ್ಲಿದ್ದಾವೆ ಅಂತಂದರೆ ಸಂಸ್ಕೃತ ಭಾಷೆಯಲ್ಲಿ ಇದ್ದಾವೆ. ಸಂಸ್ಕೃತ ಭಾಷೆ. ಆರ್ಯರ ಬಣದ ಮುಖ್ಯಸ್ಥನೇನು ಕರೀತಾರೆ? ರಾಜನ್ ಅಂತೇಳಿ ಕರಿತಾ ಇದ್ರು. ಈಗ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೀಬೇಕು. 4 ವೇದಗಳು ಯಾವ್ಯಾವು? ಋಗ್ವೇದ, ಯಜುರ್ವೇದ, ಅಥರ್ವಣ ವೇದ, ಸಾಮವೇದ. 4 ವರ್ಣಗಳು ಎಷ್ಟು? 4. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಇವು 4 ವರ್ಣಗಳು. ಹಾಗೆ ವೇದ ಕಾಲದ ಇಬ್ಬರು ಶ್ರೇಷ್ಠ ಮಹಿಳಾ ವಿದ್ಯುನ್ಮಣಿಗಳು ಅವರು ಹೇಳಿದಲ್ಲ ಅವಾಗ ಏನು ವಿದ್ಯುನ್ಮಣಿಗಳು ನೋಡಿದೆವಲ್ಲ, ಯಾರ್ಯಾರು? ಘೋಷ, ಅಪಲ, ಲೋಪಮುದ್ರ, ವಿಶ್ವಾವರ. ಹೀಗೆ ವಿದ್ಯುನ್ಮಣಿಗಳು ಏನು ಮಾಡ್ತಾರೆ, ಅವ್ರ ಕಾಲದಲ್ಲಿ ಕಂಡುಬರ್ತಾರೆ. ಅವ್ರ ಬಗ್ಗೆ ಬರೀಬೇಕಿಲ್ಲಿ, ಅವ್ರು ಯಾರ್ಯಾರಂತೆ. ಭಾರತದ ಪ್ರಾಚೀನ ಮಹಾಕಾವ್ಯಗಳು ಯಾವ್ಯಾವು? ರಾಮಾಯಣ ಮತ್ತು ಮಹಾಭಾರತ. ಇವುಗಳನ್ನು ರಚಿಸಿದವರು, ರಾಮಾಯಣ ರಚಿಸಿದವರು ವಾಲ್ಮೀಕಿ, ಆದರೆ ಮಹಾಭಾರತ ರಚಿಸಿದವರು ವ್ಯಾಸ ಮಹರ್ಷಿಯವರು. ಪೂರ್ವ ವೇದ ಕಾಲದ ಸಮಾಜಕ್ಕೂ ಉತ್ತರ ವೇದ ಕಾಲದ ಸಮಾಜಕ್ಕೂ ಇರುವಂಥ ವ್ಯತ್ಯಾಸವನ್ನು ನಾವಿಲ್ಲಿ ತಿಳ್ಕೋಬೇಕು. ಹೆಂಗಿತ್ತು ಅಂತೇಳಿ ನಾವು ನೋಡಿದ್ದೀವಲ್ಲ, ಅದ್ರ ಮೇಲೆ ನಾವು ಏನು ಮಾಡ್ಬೋದು, ಇದು ಡಿಫ್ರೆನ್ಸ್ ಬರೀಬೋದು. ಇಲ್ಲಿಗೆ ಏನಾಯ್ತಂದರೆ ವೇದ ಕಾಲದ ಸಂಸ್ಕೃತಿ ಮುಖ್ಯವಾಗಿ ನಾವು ಅದ್ರ ಬಗ್ಗೆ ಈ ತರಗತಿಯಲ್ಲಿ ತಿಳ್ಕೊಂಡಿದ್ದೀವಿ. ಮುಂದಿನ ತರಗತಿಯಲ್ಲಿ ಏನು ಮಾಡೋಣ ಅಂದರೆ 5ನೇ ಅಧ್ಯಾಯ ನೋಡೋಣ. ಯಾರೆಲ್ಲ ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್.